ಏಕರೂಪಕ್ಕೆ ಪ್ರದರ್ಶನವನ್ನು ಮುಸ್ಲಿಂ ಸಂಘಟನೆಗಳು ಮಾಡ್ತಾರೆ. ಖಂಡಿತವಾಗಿಯೂ ಅದು ಅವರಿಗೆ ಇದರ ಬಗ್ಗೆ ನಾವು ಸರ್ಕಾರ ಮಟ್ಟದಲ್ಲೂ ಕೂಡ ಒಂದು ನಿಲುವಳಿಯನ್ನೇ ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಸಮಾಜದ ಮೇಲೆ ಧರ್ಮದ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ಸರಿಯಾದ ರೀತಿಯಾಗಿ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಕಾನೂನುಬದ್ಧವಾಗಿ ಅದನ್ನು ನಾವು ಮುಂದೆ ಸಾಗಬೇಕು. ಈಗ ಅವ್ರು ಮಾಡ್ತಾ ಇರುವಂಥ ಏನು ಉದ್ದೇಶ ಇದೆ ಕೇಂದ್ರ ಸರ್ಕಾರ, ಅದು ಒಳ್ಳೆಯ ಉದ್ದೇಶ ಇಟ್ಕೊಂಡಿಲ್ಲ. ಅದಕ್ಕೇ ಇವತ್ತು ನಾವು ಇಡೀ ಪಾರ್ಲಿಮೆಂಟಲ್ಲೂ ಕೂಡ ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ. ಏನು ಪಾರ್ಲಿಮೆಂಟಲ್ಲಿ ಆದ ಸಮಿತಿ ಏನಿದೆ, ಆ ಸಮಿತಿಯಲ್ಲೂ ಕೂಡ ಎಲ್ಲ ವಿರೋಧ ಪಕ್ಷಗಳು ಸಾಕಷ್ಟು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಅನೇಕ ರಾಜ್ಯಗಳು ಕೂಡ ವಿರೋಧ ಆಗ್ತಾ ಇದೆ. ಯಾಕೆಂದರೆ ವಿಶ್ವಾಸ ಪ್ರೀತಿಯಿಂದನೇ ನಾವು ಗೆಲ್ಲಬೇಕೇ ಹೊರತು ಯಾರನ್ನೊಬ್ಬರನ್ನ ದ್ವೇಷದಿಂದ ನೀವು ಗೆಲ್ಲಕ್ಕಾಗೋದಿಲ್ಲ. ಅದು ಮಾಡೋಕ್ಕೆ ಹೋಗ್ಲೂಬಾರ್ದು. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಒಪಿನಿಯನ್ ಏನಾದರೂ ಕೇಳಿದ್ರು ಸರ್ ಅಧ್ಯಕ್ಷ? ನೋಡಿ, ಈ ವಿಷಯ ಇದು ಆಂತರಿಕ ವಿಷಯ. ಪಕ್ಷದಲ್ಲಿ ಏನಾಗಬೇಕು, ಯಾವ ರೀತಿ ನಡಿಬೇಕು ಅಂತೇಳಿ ಚರ್ಚೆಗಳಂತೂ ಆಗ್ತಾನೆ ಇರ್ತದೆ, ನಿರಂತರವಾಗಿ ಆಗ್ತಾ ಇರ್ತದೆ. ಆದ್ದರಿಂದ ತೀರ್ಮಾನ ತಗೊಳ್ಳುವಂಥದ್ದು ಅದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ನಾವು ಒಂದಾಗಿದ್ದೀವಿ. ನಮ್ಮ ಅಧ್ಯಕ್ಷರು ಕೂಡ ಈ ವಿಷಯದ ಬಗ್ಗೆ ಅವರೇನು ಬೇರೆ ರೀತಿಯಾಗಿ ಏನು ಆಲೋಚನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಲೇ ಇರುವಂಥದ್ದು. ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಂಡು ಹೋಗ್ತಾರೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರಿದ್ರೆ ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಮುಂದೆ ಏನು ಮಾಡಬೇಕು, ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೇ. ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ. ಅದರಿಂದ ಅದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈ ಮುಂದೆನೂ ಕೂಡ ಏನೇ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಪಕ್ಷ ಹಿತದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ಏನು ಅದರ ಡಿಫ್ರೆನ್ಸಸ್ ಆಗೋದಿಲ್ಲ. ನೋಡಿ, ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಅದರಲ್ಲಿ ಯಶಸ್ಸು ಕಂಡು ಬಂದಿಲ್ಲ. ದೊಡ್ಡ ನಾಯಕರುಗಳೇ, ಆಯಿತಾ. ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೆಯದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ಅವರ ಪಕ್ಷದಲ್ಲಿ ಆಗಿರೋಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದರೆ ಬಹುಶಃ ಅವರು ಅದರ ಬಗ್ಗೆ ಏನು ಆಲೋಚನೆ ಮಾಡಿದ್ರೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಸುಪಾರಿ ಅವ್ರ ಮೇಲೆ ಯಾವುದೋ ಸಂಶಯ ಬಂದಿದೆ. ಅದನ್ನು ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ದರಿಂದ ಆ ವಿಷಯ ಗಂಭೀರವಾದಂಥ ಒಂದು ವಿಷಯ. ಅದು ಯಾರೋ ಒಬ್ಬರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂಥ ವಿಷಯ. ಅದನ್ನು ತನಿಖೆ ಆಗೋ ಮುಖಾಂತರ ಏನು ನಡೆದಿದೆ, ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು. ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ದರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆಯ ಬಾಂಧವ್ಯ ಕೂಡ ಇದೆ. ಅದರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ಮೇಟ್ಸೇ, ಕ್ಲಾಸ್ಮೇಟ್ಸೇ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. CM ಅವರು 3ನೇ ತಾರೀಕು 2ನೇ ತಾರೀಕು ಕರ್ನಾಟಕ ಭವನ ಉದ್ಘಾಟನೆ ಇದೆಯಲ್ಲ, 2ನೇ ತಾರೀಕು ಹೋಗ್ತಾ ಇದ್ದಾರೆ. 3ನೇ ತಾರೀಕು ಅವರು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ಕೂಡ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಭಾಳ ದಿವಸ ಆಗಿತ್ತು CM ಅವರು ದೆಹಲಿಗೆ ಹೋಗಿ. ಇದು ಈ ಮೂಡ ಪ್ರಕರಣ ಆಗಿ ಆಮೇಲೆ ಬೇರೆ ಎಲ್ಲ ಮತ್ತು ಅವರ ಆರೋಗ್ಯದ ಸಮಸ್ಯೆ ಕೂಡ ಏನಿತ್ತು ಅದು ಸಮಸ್ಯೆ ಆಗಿತ್ತು. ಬಡ್ಜೆಟ್ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಈಗ ಖಂಡಿತವಾಗಿಯೂ ಅನೇಕ ವಿಷಯಗಳು ಚರ್ಚೆ ಮಾಡೋದಿದೆ CM ಅವ್ರಿಗೆ. ಖಂಡಿತ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಬರ್ತಾರೆ ಮತ್ತು ಮುಂದಿನ ಹೆಜ್ಜೆ ಏನು ಅಂತ ಬಂದಮೇಲೆ ಗೊತ್ತಾಗುತ್ತೆ. ನೀವು ಕೂಡ PCC ಅಧ್ಯಕ್ಷ ಕೆಲಸ ಮಾಡಿದ್ರಿ. ಪಕ್ಷದಲ್ಲಿ ಒಂದು ಕಡೆ ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಕೂಗು ಎಲ್ಲ ಇದ್ದಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅದು ಆ
ಪ್ರಸ್ತುತನ ಸರ್ ಅಧ್ಯಕ್ಷ ಬದಲಾವಣೆ ವಿಚಾರ? ನೋಡಿ, ಅಧ್ಯಕ್ಷ ಬದಲಾವಣೆ ನಾನು ಮೊದಲೇ ಹೇಳಿದೆ, ಯಾರು ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಪೋಸ್ಟ್ ಅಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬದಲಾವಣೆ ಆದರೆ ಒಳ್ಳೇದಂತ ಆದರೆ ಒಳ್ಳೇದು ಬದಲಾವಣೆ ಮಾಡ್ತಾರೆ. ಇಲ್ಲ ಇವ್ರನ್ನೇ ಉಳಿಸ್ಕೊಂಡು ಮುಂದುವರಿಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತೀರ್ಮಾನ ತಗೊಳ್ಬೋದು. ಅದೇ ಇದು ಆಂತರಿಕ ವಿಷಯ, ಇದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದೇನು ಆರೋಪಗಳು ಬೇಕಾದಷ್ಟು ಮಾಡ್ತಾರೆ, ಆದರೆ ನಮ್ಮ ಅಧ್ಯಕ್ಷ ಚೆನ್ನಾಗಿ ಕೆಲಸ ಮಾಡಿದರೆ ಅದ್ರ ಬಗ್ಗೆ ನಾವೇನು ಸಮಸ್ಯೆ ಏನಿಲ್ಲ. ನೋಡಿ, ಇದೆಲ್ಲ ಇದ್ದೇ ಇರ್ತದೆ. ಯಾರೇ ಅಧ್ಯಕ್ಷ ಆದರೂ ಕೂಡ ಕೆಲವರಿಗೆ ಬೇರೆ ಅಭಿಪ್ರಾಯಗಳು ಇದ್ದೇ ಇರ್ತದೆ. ಅದು ಮುಖ್ಯ ಅಲ್ಲ. ಏನೇ ತೀರ್ಮಾನ ಅದು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಷ್ಟೇ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತೆ ಮಾಡ್ತಾರೆ ಅಂತ ಕೂಡ ನನಗೆ ಹೈಕಮಾಂಡ್ ಇದ್ರ ಬಗ್ಗೆ ಯಾವುದೇ ಒಂದು ದುಡ್ಕೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಅದು ಅವರಿಗೆ ಇದರ ಬಗ್ಗೆ ನಾವು ಸರ್ಕಾರ ಮಟ್ಟದಲ್ಲೂ ಕೂಡ ಒಂದು ನಿಲುವಳಿಯನ್ನೇ ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಸಮಾಜದ ಮೇಲೆ ಧರ್ಮದ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ಸರಿಯಾದ ರೀತಿಯಾಗಿ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಕಾನೂನುಬದ್ಧವಾಗಿ ಅದನ್ನು ನಾವು ಮುಂದೆ ಸಾಗಬೇಕು. ಈಗ ಅವ್ರು ಮಾಡ್ತಾ ಇರುವಂಥ ಏನು ಉದ್ದೇಶ ಇದೆ ಕೇಂದ್ರ ಸರ್ಕಾರ, ಅದು ಒಳ್ಳೆಯ ಉದ್ದೇಶ ಇಟ್ಕೊಂಡಿಲ್ಲ. ಅದಕ್ಕೇ ಇವತ್ತು ನಾವು ಇಡೀ ಪಾರ್ಲಿಮೆಂಟಲ್ಲೂ ಕೂಡ ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ. ಏನು ಪಾರ್ಲಿಮೆಂಟಲ್ಲಿ ಆದ ಸಮಿತಿ ಏನಿದೆ, ಆ ಸಮಿತಿಯಲ್ಲೂ ಕೂಡ ಎಲ್ಲ ವಿರೋಧ ಪಕ್ಷಗಳು ಸಾಕಷ್ಟು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತು ಅನೇಕ ರಾಜ್ಯಗಳು ಕೂಡ ವಿರೋಧ ಆಗ್ತಾ ಇದೆ. ಯಾಕೆಂದರೆ ವಿಶ್ವಾಸ ಪ್ರೀತಿಯಿಂದನೇ ನಾವು ಗೆಲ್ಲಬೇಕೆ ಹೊರತು ಯಾರನ್ನೊಬ್ಬರನ್ನ ದ್ವೇಷದಿಂದ ನೀವು ಗೆಲ್ಲಕ್ಕಾಗೋದಿಲ್ಲ. ಅದನ್ನು ಮಾಡೋಕ್ಕೆ ಹೋಗ್ಲೂಬಾರ್ದು. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಒಪಿನಿಯನ್ ಏನಾದರೂ ಕೇಳಿದ್ರು ಸರ್ ಅಧ್ಯಕ್ಷ? ನೋಡಿ, ಈ ವಿಷಯ ಇದು ಆಂತರಿಕ ವಿಷಯ. ಪಕ್ಷದಲ್ಲಿ ಏನಾಗಬೇಕು, ಯಾವ ರೀತಿ ನಡಿಬೇಕು ಅಂತೇಳಿ ಚರ್ಚೆಗಳಂತೂ ಆಗ್ತಾನೆ ಇರ್ತದೆ, ನಿರಂತರವಾಗಿ ಆಗ್ತಾ ಇರ್ತದೆ. ಆದ್ದರಿಂದ ತೀರ್ಮಾನ ತಗೊಳ್ಳುವಂಥದ್ದು ಅದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ನಾವು ಒಂದಾಗಿದ್ದೀವಿ. ನಮ್ಮ ಅಧ್ಯಕ್ಷರು ಕೂಡ ಈ ವಿಷಯದ ಬಗ್ಗೆ ಅವರೇನು ಬೇರೆ ರೀತಿಯಾಗಿ ಏನು ಆಲೋಚನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಲೇ ಇರುವಂಥದ್ದು. ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಂಡು ಹೋಗ್ತಾರೆ. ಪೂರ್ಣ ಪ್ರಮಾಣದ ಅಧ್ಯಕ್ಷರಿದ್ರೆ ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಮುಂದೆ ಏನು ಮಾಡಬೇಕು, ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೇ. ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ. ಅದರಿಂದ ಅದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈ ಮುಂದೆನೂ ಕೂಡ ಏನೇ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ಏನು ಅದರ ಡಿಫ್ರೆನ್ಸಸ್ ಆಗೋದಿಲ್ಲ. ನೋಡಿ, ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಅದರಲ್ಲಿ ಯಶಸ್ಸು ಕಂಡು ಬಂದಿಲ್ಲ. ದೊಡ್ಡ ನಾಯಕರುಗಳೇ, ಆಯಿತಾ. ಸೊ ಅದರಿಂದ ಇದು ಎಷ್ಟರ ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೇದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ಅವರ ಪಕ್ಷದಲ್ಲಿ ಆಗಿರೋಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದರೆ ಬಹುಶಃ ಅವರು ಅದರ ಬಗ್ಗೆ ಏನು ಆಲೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಸುಪಾರಿ ಅವ್ರ ಮೇಲೆ ಯಾವುದೋ ಸಂಶಯ ಬಂದಿದೆ. ಅದನ್ನು ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ದರಿಂದ ಆ ವಿಷಯ ಗಂಭೀರವಾದಂಥ ಒಂದು ವಿಷಯ. ಅದು ಯಾರೋ ಒಬ್ಬರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂಥ ವಿಷಯ. ಅದನ್ನು ತನಿಖೆ ಆಗೋ ಮುಖಾಂತರ ಏನು ನಡೆದಿದೆ, ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು. ಅದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಅವರು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಬೇರೆ ಮಾಹಿತಿಗಳ ಸಂಗ್ರಹಣೆ ಆಗಿ ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದರೆ ಅದು ಗೊತ್ತಾಗಬೇಕು. ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು. ಆದ್ದರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆಯ ಬಾಂಧವ್ಯ ಕೂಡ ಇದೆ. ಅದರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವರು ಬೆಂಚ್ ಮೇಟ್ಸೇ, ಕ್ಲಾಸ್ಮೇಟ್ಸೇ. ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ. ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ. CM ಅವರು 3ನೇ ತಾರೀಕು 2ನೇ ತಾರೀಕು ಕರ್ನಾಟಕ ಭವನ ಉದ್ಘಾಟನೆ ಇದೆಯಲ್ಲ,
2ನೇ ತಾರೀಕು ಹೋಗ್ತಾ ಇದ್ದಾರೆ. 3ನೇ ತಾರೀಕು ಅವರು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ಕೂಡ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಭಾಳ ದಿವಸ ಆಗಿತ್ತು CM ಅವರು ದೆಹಲಿಗೆ ಹೋಗಿ. ಇದು ಈ ಮೂಡ ಪ್ರಕರಣ ಆಗಿ ಆಮೇಲೆ ಬೇರೆ ಬೇರೆ ಎಲ್ಲ ಮತ್ತು ಅವರ ಆರೋಗ್ಯದ ಸಮಸ್ಯೆ ಕೂಡ ಏನಿತ್ತು ಅದು ಸಮಸ್ಯೆ ಆಗಿತ್ತು. ಬಡ್ಜೆಟ್ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಈಗ ಖಂಡಿತವಾಗಿಯೂ ಅನೇಕ ವಿಷಯಗಳು ಚರ್ಚೆ ಮಾಡೋದಿದೆ CM ಅವ್ರಿಗೆ. ಖಂಡಿತ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಬರ್ತಾರೆ ಮತ್ತು ಮುಂದಿನ ಹೆಜ್ಜೆ ಏನು ಅಂತ ಬಂದಮೇಲೆ ಗೊತ್ತಾಗುತ್ತೆ. ನೀವು ಕೂಡ PCC ಅಧ್ಯಕ್ಷ ಕೆಲಸ ಮಾಡಿದ್ರಿ. ಪಕ್ಷದಲ್ಲಿ ಒಂದು ಕಡೆ ಅಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ ಕೂಗು ಎಲ್ಲ ಎದ್ದಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅದು ಪ್ರಸ್ತುತ ಅಧ್ಯಕ್ಷ ಬದಲಾವಣೆ ಇಲ್ಲ. ನೋಡಿ, ಅಧ್ಯಕ್ಷ ಬದಲಾವಣೆ ನಾನು ಮೊದಲೇ ಹೇಳಿದೆ, ಯಾರು ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಪೋಸ್ಟ್ ಅಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬದಲಾವಣೆ ಆದರೆ ಒಳ್ಳೇದಂತ ಆದರೆ ಒಳ್ಳೇದು ಬದಲಾವಣೆ ಮಾಡ್ತಾರೆ. ಇಲ್ಲ ಇವ್ರನ್ನೇ ಉಳಿಸ್ಕೊಂಡು ಮುಂದುವರಿಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತೀರ್ಮಾನ ತಗೊಳ್ಬೋದು. ಅದೇ ಇದು ಆಂತರಿಕ ವಿಷಯ, ಇದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದೇನು ಆರೋಪಗಳು ಬೇಕಾದಷ್ಟು ಮಾಡ್ತಾರೆ, ಆದರೆ ನಮ್ಮ ಅಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡಿದರೆ ಅದ್ರ ಬಗ್ಗೆ ಏನು ನಾವೇನು ಸಮಸ್ಯೆ ಏನಿಲ್ಲ. ನೋಡಿ, ಇದೆಲ್ಲ ಇದ್ದೇ ಇರ್ತದೆ. ಯಾರೇ ಅಧ್ಯಕ್ಷ ಆದರೂ ಕೂಡ ಕೆಲವರಿಗೆ ಬೇರೆ ಅಭಿಪ್ರಾಯಗಳು ಇದ್ದೇ ಇರ್ತದೆ. ಅದು ಮುಖ್ಯ ಅಲ್ಲ. ಏನೇ ತೀರ್ಮಾನ ಅದು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಷ್ಟೇ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತೆ ಮಾಡ್ತಾರೆ ಅಂತ ಕೂಡ ನನಗೆ ಹೈಕಮಾಂಡ್ ಇದ್ರ ಬಗ್ಗೆ ಯಾವುದೇ ಒಂದು ದುಡ್ಕೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.